ಆ ಒಂದು ಸುಖವನ್ನು ನೀಡುವಂತಹ ಆ ಒಂದು ಉತ್ತಮವಾದಂತಹ ಆದರ್ಶವನ್ನು ನೀಡುವಂತಹ ಉದ್ದೇಶದಲ್ಲಿ ಕನ್ನಡ ಏನು ಅನ್ನುವಂಥದ್ದನ್ನು ತೋರಿಸುವುದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸ್ವಾಗತವನ್ನು ಕೋರಿದ್ದಾರೆ ಶ್ರೀಮತಿ ವಿಜಯ ಸುಬ್ರಹ್ಮಣ್ಯ, ಗ್ರಂಥಪಾಲಕಿ, ಶ್ರೀ ಭಾರತೀ ವಿದ್ಯಾಪೀಠ ಮುಜಂಗಾವೂರು. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುವುದಕ್ಕಾಗಿ ಶ್ರೀ ವಾಮನರಾವ್ ಬೇಕರ್ ಸಂಚಾಲಕರು, ಕೇರಳ ರಾಜ್ಯ ಕನ್ನಡ ಚಿತ್ರ ಸಾಹಿತ್ಯ ಪರಿಷತ್ತು, ಜೊತೆಗೆ ಇವರ ಧರ್ಮಪತ್ನಿಯಾದಂತಹ ಸಂಧ್ಯಾ ನಡೆಸಿ ಅವರನ್ನು ಕೇಳಿಕೊಳ್ತೀನಿ. ರಾಜ್ಯ ಕನ್ನಡ ಚಿತ್ರ ಸಾಹಿತ್ಯ ಪರಿಷತ್ತು ಇದೇ ಮೊನ್ನೆ ಫೆಬ್ರವರಿ 2ಕ್ಕೆ ಕಾಸರಗೋಡು ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರದ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಮಾನಸ ಅವರು ಉದ್ಘಾಟನೆ ಮಾಡಿದರು. ಅದರ ಮೊದಲು ನಮ್ಮ ಲಾಂಛನವನ್ನು ಶ್ರೀಮತ್ ಎಡನೀರು ಮಹಾಸಂಸ್ಥಾನದ ಮಠಾಧೀಶರಾದ ಸಜ್ಜನಾನಂದ ಭಾರತಿ ಶ್ರೀರಾಮನವರು ಲಾಂಛನವನ್ನು ಬಿಡುಗಡೆಗೊಳಿಸಿ ನಮ್ಮನ್ನು ಆಶೀರ್ವದಿಸಿ ಈ ಶಾಲಾ ಅಭಿಯಾನ ಹಾಗೂ ಸಾಹಿತ್ಯ ಶಿಬಿರಗಳು, ಕನ್ನಡದ ಕಾರ್ಯಗಳು ಮತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ವಿಚಾರ ವಿಶ್ವವಾಗಿ ಅವರಿಗೆ ನಾವು ಮಾತನಾಡಿದಾಗ ತುಂಬ ಹೃದಯದಿಂದ ಸಹಕಾರ ಮನೋಭಾವದಿಂದ ಆಶೀರ್ವದಿಸಿ ಕನ್ನಡ ಮನಸ್ಸುಗಳ ಸ್ಥಾನವನ್ನು ಪಡೆಯಲಿ. ಇದು ನಮ್ಮ ಕಾರ್ಯಕ್ರಮಗಳು ಸಂದರ್ಭದಲ್ಲಿ ಮಾದರಿ ಯಾವ ರೀತಿಯಲ್ಲಿ ಕನ್ನಡವನ್ನು ಉಳಿಸಬಹುದು ಮತ್ತು ಬೆಳೆಸಬಹುದು ಎಲ್ಲವನ್ನು ಮಾಡುವ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಿದ್ದಾರೆ ಶ್ರೀ ಶ್ಯಾಮ್ ಭದ್ರಮಾತ, ಮುಖ್ಯ ಶಿಕ್ಷಕರು, ಶ್ರೀ ಭಾರತೀಯ ವಿದ್ಯಾಪೀಠ ಸಾಧನೆಯನ್ನು ಮುಗಿಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಾದಂತಹ ಎಲ್ಲ ಹಿರಿಯರಿಗೆ ಕನ್ನಡದ ನಡಿ ಶಾಲೆಗಳಿಗೆ ಅನ್ನುವಂತಹ ಘೋಷವಾಕ್ಯಗಳಿಗೆ ಕಾಸರಗೋಡು ಜಿಲ್ಲಾ ಘಟಕ, ಕೇರಳ ರಾಜ್ಯ ಕನ್ನಡ ಚಿತ್ರ ಸಾಹಿತ್ಯ ಪರಿಷತ್ತು ಕಾಸರಗೋಡು ಜಿಲ್ಲಾ ಘಟಕ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಲಯ ಆಗಿದೆ ಅನ್ನೋದಕ್ಕೆ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಒಂದು ತುಣುಕು ಕಾಸರಗೋಡು ವಿಭಾಗ ಅಂತ ಹೇಳಿದ್ರೆ, ಆದ್ರಿಂದ ಕಾಸರಗೋಡಿನಲ್ಲಿ ಕನ್ನಡದ ಉಳಿವು ಅತ್ಯಂತ ಅವಶ್ಯವಾದಂತಹ ವಿಚಾರ. ಇನ್ನು ಈ ಸಂದರ್ಭದಲ್ಲಿ ನಾವು ಇನ್ನೊಂದು ವಿಚಾರವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಹೆಚ್ಚು ಸಂತಸವಾಗ್ತಾ ಇದೆ. ಯಾಕಂತ ಕೇಳಿದ್ರೆ ನಮ್ಮ ಪೂಜ್ಯ ಶ್ರೀ ರಾಮೇಶ್ವರ ಭಾರತಿ ಗುರುಗಳು
ಸ್ವಾಮಿಗಳು ಈ ಪರಿಸರದ ಚಾತುರ್ಮಾಸ್ಯವನ್ನು ಸ್ವಭಾಷಾ ಚಾತುರ್ಮಾಸ್ಯ ಅನ್ನುವಂಥ ಹೆಸರಿನೊಂದಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸ್ವಭಾಷಾ ಚಾತುರ್ಮಾಸ್ಯ ಪ್ರತಿಯೊಬ್ಬರು ತಮ್ಮ ಮಾತೃಭಾಷೆಯಲ್ಲಿ ಮಾತಾಡಬೇಕು, ಮಾತೃಭಾಷೆಯನ್ನು ಬಳಸಬೇಕು ಮತ್ತು ಮಾತೃಭಾಷೆಯನ್ನು ಉಳಿಸಬೇಕು ಅನ್ನೋದು ಅದರ ಹಿಂದಿನ ಉದ್ದೇಶ. ಆದ್ರಿಂದ ಈ ಒಂದು ಶಿಬಿರ ಈ ಸಂದರ್ಭದಲ್ಲಿ ನಾವು ಇನ್ನೂ ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಯಾಕಂತ ಕೇಳಿದ್ರೆ ಸ್ವಭಾಷಾ ಚಾತುರ್ಮಾಸ್ಯದಲ್ಲಿ ನಮ್ಮ ವಿದ್ಯಾಲಯದಲ್ಲಿ ಸ್ವಭಾಷಾ ಕಾರ್ಯಕ್ರಮ ನಡೆದಿದೆ ಅನ್ನೋದು ಒಂದು ಹೆಮ್ಮೆಯ ಸಂಗತಿ. ಅದರಿಂದ ಈ ಕಾಸರಗೋಡು ಜಿಲ್ಲಾ ಘಟಕಕ್ಕೆ, ಚುಟುಕು ಸಾಹಿತ್ಯ ಪರಿಷತ್ನ ಕಾಸರಗೋಡು ಜಿಲ್ಲಾ ಘಟಕಕ್ಕೆ ಶುಭಾಶಯಗಳನ್ನು ಹೇಳ್ತವರ ಕಾರ್ಯಕ್ರಮಗಳು ಇನ್ನೂ ಉತ್ತಮವಾಗಿ ಮೂಡಿ ಬರಲಿ, ಹೆಚ್ಚಿನ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ನಡೆಯಲಿ ಅನ್ನುವಂತಹ ಶುಭಾಶಯಗಳನ್ನು ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಪ್ರಯೋಜನ ಲಭ್ಯವಾಗಲಿ ಅನ್ನುವಂತಹ ಮಾತಿನೊಂದಿಗೆ ನನ್ನೆರಡು ಮತ್ತು ಶ್ರೀಕರಣಕ್ಕೆ ವಿದ್ಯಾಪೀಠ ಭಜಂಗಾಂವ್ ಇದರ ಪಿಟಿಎ ಅಧ್ಯಕ್ಷರಾಗಿರುವಂತಹ ಶ್ರೀ ಉದಯ್ ಕುಮಾರ್ ಎಂ ಇವರನ್ನು ಹೇಳಿದರು. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ವಿದ್ಯಾರ್ಥಿಗಳಿಗೆ ಏಕದಿನ ಸಾಹಿತ್ಯ ಅಭಿಯಾನ 3ನೇ ಆವೃತ್ತಿ ಕನ್ನಡದ ನಡಿಗೆ ಶಾಲೆ ಕಡೆ ಎಂಬ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಕ ರಕ್ಷಕ ಸಂಘ ಅಧ್ಯಕ್ಷರಾಗಿ ಎಲ್ಲರೂ ಶುಭವನ್ನು ಹಾರೈಸ್ತಾ ಇದ್ದೇವೆ. ಹಾಗೆ ನಮ್ಮ ಶಾಲೆಯ ಮಕ್ಕಳು ಈ ಕಾರ್ಯಾಗಾರವನ್ನು ಸದುಪಯೋಗಪಡಿಸಿಕೊಂಡು ತಮ್ಮಲ್ಲಿರುವಂತಹ ಬರಹವನ್ನು ಇನ್ನು ಮುಂದಕ್ಕೆ ಈ ಶಾಲೆಯಿಂದ ಒಳ್ಳೆಯ ಬರಹಗಾರರಾಗಿ ಹೊರಹೊಮ್ಮಲಿದ್ದಾರೆ ಅಂತ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹರೇ ರಾಮ. ಸಾಹಿತ್ಯ ಪರಿಷತ್ತು ಇದರ ವತಿಯಿಂದ ಶ್ರೀ ಭಾರತೀಯ ವಿದ್ಯಾಪೀಠ ಭಜಂಗಾಂವ್ ಶಾಲೆಗೆ ಅಭಿನಂದನಾ ಕಾರ್ಯಕ್ರಮ. ಇವರು ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ಸಂಧ್ಯಾ ರಾಣಿ ಸರ್ ಇವರು ಅಭಿನಂದಿಸಬೇಕಾಗಿಯೂ ಕೇಳಿಕೊಳ್ತೇನೆ. ಗೌರವಾನ್ವಿತ ಬಂಧುಗಳೇ, ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಲಾ ಶಿಕ್ಷಕರೇ, ಸಾಹಿತ್ಯ ಅಭಿಮಾನಿಗಳೇ, ಪುಟಾಣಿ ಮಕ್ಕಳೇ, ಎಲ್ಲರಿಗೂ ವಂದನೆ. ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತು ಇಲ್ಲಿ ಒಂದು ಕಮ್ಮಟವನ್ನು ಹಮ್ಮಿಕೊಂಡಿದೆ. ಏನು ಇದರ ಉದ್ದೇಶ? ನಮ್ಮ ಕನ್ನಡ ಭಾಷೆಯನ್ನು ಉಳಿಸುವುದು, ಬೆಳೆಸುವುದು ಇದರ ಉದ್ದೇಶ. ಇವತ್ತು ಭಾಷೆ ಇಲ್ಲಿಯವರೆಗೆ ಅಧಪತನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಬಹುಶಃ ಕನ್ನಡ ಮಾತನಾಡುವಾಗ ಅದರಲ್ಲಿ ಹಲವಾರು ಭಾಷೆಗಳು ಸೇರಿಕೊಂಡು ಅದು ಇನ್ನು ಯಾವ ಕನ್ನಡವೋ ಮಲಯಾಳವೋ ಇಂಗ್ಲಿಷೋ ಎಂಬುದಾಗಿ ಗೊತ್ತಾಗುತ್ತೆ. ಈಗಿನ ನಮ್ಮ ಅತಿ ಅಚ್ಚುಮೆಚ್ಚಿನ ಒಂದು ವಸ್ತು ಇದೆ, ಯಾವುದದು? ಮೊಬೈಲ್, ಚರ ದೂರವಾಣಿ. ಅದರಲ್ಲಿ ನಾವು ಬಹಳ ಸುಲಭವಾಗಿ ಹೆಚ್ಚಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಒಂದು ಶುಭಾಶಯ ಕಳಿಸುವಂತಹ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಕಳಿಸುವುದು ಹೇಗೆ? ಹೂ, ಹಾ, ಸಂಕೇತ ಮಾತ್ರ, ಮತ್ತೇನಿಲ್ಲ. ಹಾಗಾದ್ರೆ ನಮ್ಮ ಭಾಷೆ ಇಲ್ಲಿಯವರೆಗೆ ಇವತ್ತು ಬೆಳೆದಿದೆ, ಇವತ್ತು ಉಳಿದಿದೆ ಎಂಬುದು ನಾವು ಅದರಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ಈ ಭಾಷೆಯನ್ನು ಉಳಿಸಬೇಕಾದ್ರೆ ಸಾಹಿತ್ಯ ಅತಿ ಅಗತ್ಯ. ಈ ಕನ್ನಡ ಸಾಹಿತ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ನಾವು ಮುಂದುವರಿಸಿದ್ದೇವೆ. ಇವತ್ತು ಶಾಲೆಗಳಲ್ಲಿ ನೋಡಿದ್ರೆ ಬಹುಶಃ ವ್ಯಾಕರಣ ಕಲಿಸುವ ಪ್ರಶ್ನೆಯೇ ಇಲ್ಲ. ಭಾಷೆ ಬೆಳಿಬೇಕಾದ್ರೆ ವ್ಯಾಕರಣ ಅತ್ಯಗತ್ಯ. ಇವತ್ತು ವ್ಯಾಕರಣವೇ ಇಲ್ಲ ಅಂತ ಸ್ಥಿತಿಗೆ ಇವತ್ತು ನಮ್ಮ ಭಾಷೆ ಬಂದಿದೆ. ವ್ಯಾಕರಣವನ್ನು ಕಲಿಸಲಿಕ್ಕೆ ಯಾರಾದ್ರೂ ಪ್ರಯತ್ನ ಪಟ್ಟು ಹೋದ್ರೆ ಇವರಿಗೆ ಈ ವ್ಯಾಕರಣವನ್ನು ಹೇಳಿಕೊಂಡು ಬಂದಿದ್ದಾನೆ, ಇವರು ಯಾವುದೋ ಒಂದು ಹಿಂದಿನ ಕಾಲದಲ್ಲಿ ಇದ್ದಾನಂತ ಹೇಳಿಯಾರಷ್ಟೇ ಹೊರತು ಇವತ್ತು ಈ ನಮ್ಮ ಭಾಷೆಯನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕೆಂಬ ಆ ಒಂದು ಚಿಂತನೆಯನ್ನು ಯಾರೂ ಅವರಿಗೆ ಕೊಡ್ಲಿಕ್ಕೆ ಇಂಥ ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಇದನ್ನು ಎಲ್ಲವನ್ನು ಕೂಡ ನಿವಾರಿಸಿಕೊಂಡು ಕನ್ನಡ ಭಾಷೆಯನ್ನು ಬೆಳೆಸಬೇಕು, ಉಳಿಸಬೇಕು ಎಂಬ ನಿಟ್ಟಿನಲ್ಲಿ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ಈ ಕೆಲಸಕ್ಕೆ ನಾವು ಕೂಡ
ತುಂಬಾ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಗೌರವವನ್ನು ಸೂಚಿಸಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನೀವು ನನ್ನನ್ನು ಈ ಸಮಾರಂಭದಲ್ಲಿ ಒಂದು ಗೌರವಾರ್ಪಣೆಯನ್ನು ಕೊಟ್ಟಿದ್ದೀರಿ. ಇದು ಈ ಶಾಲೆಗೆ ಸಂದ ಒಂದು ಗೌರವ. ಇದನ್ನು ನಾನು ಬಹಳ ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಸ್ವಭಾಷೆ, ನಮ್ಮ ಭಾಷೆಯನ್ನು ನಾವು ಉಳಿಸಬೇಕು. ನಾವು ನಮ್ಮ ಭಾಷೆಯಲ್ಲಿ ಮಾತನಾಡುವಾಗ ಕನ್ನಡದಲ್ಲಿ ಮಾತ್ರ ಕನ್ನಡದಲ್ಲಿಯೇ ಮಾತಾಡಬೇಕು. ಸ್ವಭಾಷೆಗಳಲ್ಲಿ ಬರೀ ಕನ್ನಡ ಮಾತ್ರ ಅಂತ ಅಲ್ಲಿ ಉಲ್ಲೇಖ ಮಾಡಿಲ್ಲ. ತುಳು ಮಾತನಾಡಿದ್ರೆ ತುಳುವಿನಲ್ಲೇ ಮಾತನಾಡಬೇಕು. ಇಂಗ್ಲಿಷ್ ಮಾತನಾಡದಿದ್ರೆ ಇಂಗ್ಲಿಷ್ ಪದಗಳನ್ನೇ ಉಪಯೋಗಿಸಬೇಕು. ಈ ರೀತಿ ನಮ್ಮ ಭಾಷೆಯನ್ನು ಉಳಿಸಬೇಕು. ನಮ್ಮ ಭಾಷೆಯ ಮೇಲೆ ನಾವು ಅಭಿಮಾನ ಪಡಬೇಕು. ನಮ್ಮ ಭಾಷೆ ಬಹಳ ಶ್ರೇಷ್ಠ ಭಾಷೆ ಎಂಬುದಾಗಿ ನಾವು ತಿಳಿದುಕೊಂಡು ನಮ್ಮ ಭಾಷೆಯನ್ನು ಉಳಿಸಬೇಕು ಎಂಬುದೇ ಇದರ ಉದ್ದೇಶ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗಿಗಳಾಗಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕನ್ನಡ ಸಾಹಿತ್ಯದ ತಿರುಳು ಏನು ಎಂಬುದಾಗಿ ನಿಮಗೆ ತಿಳಿಸಿಕೊಡ್ತಾರೆ. ಇದನ್ನು ತಿಳಿಸಿ ಇವತ್ತು ನಾವು ಏನನ್ನು ಇಲ್ಲಿ ನಾವು ಪಡೆದುಕೊಂಡಿದ್ದೇವೋ ಅದನ್ನು ಉಳಿಸಿ ಬೆಳೆಸಿ ಮುಂದಕ್ಕೆ ಚೆನ್ನಾಗಿ ಮುಂದುವರಿಸಿ ಭಾಷೆಯನ್ನು ಉಳಿಸಿ ಭಾಷೆಯನ್ನು ಬೆಳೆಸಿ ಎಂಬುದಾಗಿ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಶ್ರೀಚರಣಕ್ಕೆ ಅರ್ಪಿಸುತ್ತೇನೆ. ಕರೆಯ ಸಮರ್ಪಣೆ ಶಶಿಕಲಾ ಟೀಚರ್ ಕೂಡಲೇ ಆನಂದವಾಗಿ ಸ್ತುತಿಸುತ್ತಾ ಸೊಗಸಾಗಿ ಪ್ರಾರ್ಥನೆಯನ್ನು ಮಾಡಿದರು. ಅವರಿಗೆ ಸಂಘಟನೆ ಪರವಾಗಿ ಪೂರ್ವಕ ಕೃತಜ್ಞತೆಗಳು. ಸ್ವಾಗತ ಭಾಷಣವನ್ನು ನೀಡಲು ಸಾಹಿತಿ ವಿಜಯ ಸುಬ್ರಹ್ಮಣ್ಯ ಭಟ್ ಈ ವಿದ್ಯಾಪೀಠ ಶಾಲೆಯ ಗ್ರಂಥಪಾಲಕೆಯವರು ಅವರ ಕೃತಜ್ಞತೆಗಳನ್ನು ಸಮರ್ಪಿಸಲಿದ್ದೇನೆ. ಉದ್ಘಾಟನೆಯನ್ನು ನೀಡಿದರು ಡಾಕ್ಟರ್ ಮೊಹಮ್ಮದ್ ರಾವ್ ಬೇಕರ್, ಡಾಕ್ಟರ್ ಮೊಹಮ್ಮದ್ ರಾವ್ ಬೇಕರ್ ನಮ್ಮ ಜೊತೆಯಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಶಾರದಾ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ಅವರಿಗೆ ಸಂಘಟನೆಗಳು. ಇನ್ನು ಮಕ್ಕಳಿಗೆ ಜ್ಞಾನ ಕೊಡಲಿಕ್ಕೆ ಅವರು ಸಾಹಿತ್ಯದ ಪರವಾಗಿ ಶ್ರೀಯುತ ಬಿ.ವಿ. ಕುಳವರ್ಮ ಮಾಸ್ಟರ್ ಅವರು ಬಂದಿರುವಂತಹ ಅವರ ಸಂಪತ್ತನ್ನು ಕೊಡ್ತಾರೆ. ಕಲೀಲಿಕ್ಕೆ ಆಗದಂತಹ ಒಂದು ಸಂಪತ್ತು. ಹಾಗಾಗಿ ಮಕ್ಕಳು ಅದರ ಪ್ರಯೋಜನವನ್ನು ಅದರಿಂದ ಪಡ್ಕೊಳ್ಳಿಕ್ಕೆ ಇದ್ದೀರಿ. ಅವರು ಇನ್ನಷ್ಟು ಯಾವತ್ತೂ ಹೀಗೆ ಕಾರ್ಯಕ್ರಮಗಳು ಮಾಡಲಿಕ್ಕೆ ದೇವರ ಅವರಿಗೆ ಸಂಘಟನೆ ಪರವಾಗಿ ಅನಂತ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಾಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಸುಬ್ರಹ್ಮಣ್ಯ ಸರ್ ಅಧ್ಯಕ್ಷರಾಗಿದ್ದರೆ ಸಭೆಯ ಕಾರ್ಯಕ್ರಮ ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶಾಮಟ್ಟಿ ಶಾಲೆಯ ವಿದ್ಯಾಪೀಠದ ಮುಖ್ಯೋಪಾಧ್ಯಾಯರು ಅವರಿಂದಲೂ ಉದಯಕುಮಾರ್ ಸರ್ ಇವರು ಸರ್ ಅವರು ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ.
ಶಿವ ಪಾಲಿಸು ಕನ್ನಡ ಡಿಂಡಿಮವ. ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಶೈತ್ಯ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ. ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ. ಓ ಕರ್ನಾಟಕ ಹೃದಯ ಶಿವ